ಬೆಲ್ಲ ಇದ್ದರೆ ನೊಣ ಕೂರುತ್ತದೆ, ಸುಮ್ಮನಿದ್ದರೆ ಹಂದಿಯೂ ಮೂಸುತ್ತದೆ. ಪುಣ್ಯವಂತ ಎಲ್ಲ ಅಧಿಕಾರಿಗಳ ಹಾಗೂ ರಾಜಕಾರಣಿಗಳ ಸಂಪರ್ಕಕ್ಕೆ ಬರುತ್ತಿದ್ದಂತೆ ನೇರವಾಗಿ ಈತನ ಕೈಗೆ ಹಣ ಸೇರಲಾರಂಭಿಸಿತು. ತನ್ನ ಪಟ್ಟಣಕ್ಕೆ ಹೋದರೆ ಸಂಬಂಧಿಕರು, ಸ್ನೇಹಿತರು ಜಮಾಯಿಸತೊಡಗಿದರು. ಓಡಾಡಲು ಕಾರು, ಬಾಯಿ ಬಿಟ್ಟರೆ ಹಣ, ಕೈ ಮುಂದೆ ಮಾಡಿದರೆ ನೋಟುಗಳು. ಜೊತೆಗೊಂದಿಷ್ಟು ದಾನಶೂರಕರ್ಣನ ಸ್ವಭಾವ, ಹೀಗಾಗಿ ಸದಾ ಜನರ ಹಿಂಡು ಸುತ್ತುವರಿದಿರುತ್ತಿತ್ತು. ಸಹಾಯ ಕೇಳುವವರ ಜೊತೆಗೆ ತಿಂದು ಕುಡಿದು ಮಜಾ ಮಾಡಬೇಕು ಎನ್ನುವವರ ಹಿಂಡೂ ಜೊತೆಗಿರುತ್ತಿತ್ತು. ಒಂದು ದಿನ ಹೆಂಡತಿಯೊಟ್ಟಿಗೆ ವ್ಯಕ್ತಿತ್ವ ವಿಕಸನ ತರಬೇತಿ ಶಿಬಿರಕ್ಕೆ ಹೋದ. ತರಬೇತುದಾರ ಹೇಳುತ್ತಿದ್ದ ಅಂಶಗಳಲ್ಲಿ ತನ್ನ ಹೆಂಡತಿಯಲ್ಲಿ ಯಾವ ಅಂಶ ಇಲ್ಲ ಎಂದು ಗುರುತಿಸುತ್ತಿದ್ದ ಪುಣ್ಯವಂತ ಹೆಂಡತಿಗೆ ತಿಳ್ಕೊ ಎನ್ನುತ್ತಿದ್ದ. ತನ್ನ ಗಂಡನಲ್ಲಿ ಇಲ್ಲದ ಗುಣಗಳನ್ನು ಹೇಳಿದ ತಕ್ಷಣ ಹೆಂಡತಿ ಇವನಿಗೆ ತಿಳ್ಕೊ ಎಂದು ಹೇಳಿದರು. ಆದರೆ ಯಾರು ತಿಳಿದುಕೊಳ್ಳಬೇಕಾಗಿತ್ತೋ ಅದನ್ನು ಅವರೇ ತಿಳಿದುಕೊಳ್ಳಲಿಲ್ಲ ಅಷ್ಟೇ. ಹೆಂಡತಿ ಮತ್ತೆ ಗರ್ಭವತಿಯಾದಳು. ಈ ಬಾರಿ ಪ್ರತಿ ತಿಂಗಳು ಪುಣ್ಯವಂತನೇ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸುತ್ತಿದ್ದ. ಗುಣವಂತೆ ತನ್ನ ಸ್ವಭಾವ ಬಿಟ್ಟಿರಲಿಲ್ಲವಾದರೂ ಪುಣ್ಯವಂತ ತನ್ನ ಮಗುವಿಗಾಗಿ ಹಂಬಲಿಸುತ್ತಿದ್ದ. ಆಕೆ ಬಯಸಿದ್ದಕ್ಕಿಂತ ಹೆಚ್ಚಾಗಿ ಎಲ್ಲವನ್ನೂ ತಂದು ಕೊಡುತ್ತಿದ್ದ. ಈತ ಮತ್ತೆ ತಂದೆಯಾಗಿದ್ದರಿಂದ ಹೆಂಡತಿಯೂ ಮಗುವಿಗೆ ಜನ್ಮ ಕೊಟ್ಟ ತಾಯಿಯಾದಳು. ಈಗ ಪುಣ್ಯವಂತನ ಸಂತಸಕ್ಕೆ ಕೊನೆಯೇ ಇರಲಿಲ್ಲ. ಮಗನ ನಾಮಕರಣ ಶಾಸ್ತ್ರವನ್ನು ಅದ್ದೂರಿಯಾಗಿ ಮಾಡಿದ. ಗಣ್ಯ ರಾಜಕಾರಣಿಗಳು, ಮಠಾಧೀಶರು, ಸಂಬಂಧಿಕರು, ಸ್ನೇಹಿತರುಗಳೆಲ್ಲ ಬಂದರು. ಪುಣ್ಯವಂತನ ತಂದೆ ತಾಯಿಗಳು ಬಂದಿದ್ದರು. ಅವರಿಂದ ಎಷ್ಟೇ ನೋವಾಗಿದ್ದರೂ ಪುಣ್ಯವಂತ ತಂದೆ ತಾಯಿಯರ ಮೇಲಿನ ಅಭಿಮಾನ ಮಾತ್ರ ಬಿಟ್ಟಿರಲಿಲ್ಲ. ಎಲ್ಲರೂ ಪುಣ್ಯವಂತನ ಪರಿಶ್ರಮದ ಬಗ್ಗೆ ಗುಣಗಾನ ಮಾಡಿದರು. ತನ್ನ ಮಗನ ಬಗ್ಗೆ ಮಹತ್ತರ ಕನಸು ಕಾಣಲಾರಂಭಿಸಿದ. ಮಗು ಗುಣವಂತೆಗಿಂತ ಪುಣ್ಯವಂತನ ತೋಳತೆಕ್ಕೆಯಲ್ಲಿ ಹೆಚ್ಚು ಆಟವಾಡಲು ಆರಂಭಿಸಿತು. ಹುಟ್ಟಿದಾಗಿನಿಂದ ಕೇವಲ ನೋವನ್ನೇ ಉಂಡು ಬೆಳೆದಿದ್ದ ಪುಣ್ಯವಂತನ ಮುಖದಲ್ಲಿ ನಗು ಕಾಣಲಾರಂಭಿಸಿತು. ನಿನ್ನ ವ್ಯಕ್ತಿತ್ವ ನಿನಗೆ ತಿಳಿಯಬೇಕೆಂದರೆ ಸೋಲು ನಿನ್ನ ಕಾಡುತ್ತಲೇ ಇರಬೇಕು. ಗೆದ್ದಾಗ ಭುಜದ ಮೇಲೆ ಹೊತ್ತವರೇ ಸೋತಾಗ ಕಾಲಲ್ಲಿ ತುಳಿಯುತ್ತಾರೆ. ರಾಜಧಾನಿಯಲ್ಲಿ ಪುಣ್ಯವಂತ ತುಂಬಾ ಬ್ಯುಸಿ. ಎಲ್ಲರೂ ಈತನಿಗೆ ಸೆಲ್ಯೂಟ್ ಹೊಡೆಯುವವರೇ ಆಗಿದ್ದರು. ಈತನು ಕಂಡವರಿಗೆಲ್ಲ ಟಿಪ್ಸ್ ತೂರುತ್ತಿದ್ದ. ಹಣ ಹೇರಳವಾಗಿ ಬಂದರೂ ಅದೆಲ್ಲವೂ ತನ್ನ ಪ್ರತಿಷ್ಠೆ ಹೆಚ್ಚಿಸಿಕೊಳ್ಳಲು ಖರ್ಚಾಗುತ್ತಿತ್ತು. ಪುಣ್ಯವಂತನೊಳಗಿದ್ದ ಆದರ್ಶ ಮಾತ್ರ ಇದೆಲ್ಲ ಎಷ್ಟು ದಿನ ಎಂದು ಪ್ರಶ್ನಿಸುತ್ತಲೇ ಇತ್ತು. ಇದಕ್ಕೊಂದು ಮುಕ್ತಿ ನೀಡಬೇಕು. ಸ್ವಲ್ಪ ಹಣ ಮಾಡಿಕೊಂಡ ತಕ್ಷಣ ತನ್ನ ಕನಸಿನ ಗುಮ್ಮಟ ಕಟ್ಟಿಸಲು ಹಿಂದಿರುಗಬೇಕೆಂದು ಯೋಚಿಸುತ್ತಿದ್ದ. ಆದರೆ ಸಂಜೆಯಾದರೆ ದೇಹದೊಳಗೆ ಸೇರುತ್ತಿದ್ದ ಮದ್ಯಮದವಾಗಿ ಮನಸ್ಸೆಂಬ ಮಾಯಾಂಗನೆ ಕುಣಿಸಿದಂತೆ ಕುಣಿಯಲು ಆರಂಭಿಸುತ್ತಿದ್ದ. ಅದಕ್ಕೆ ಸರಿಯಾಗಿ ರಾಜಧಾನಿಯಲ್ಲಿ ಸಂಜೆಗೆ ಬ್ಯಾಂಡುಗಳು ಬಾರಿಸಲು ಆರಂಭಿಸುತ್ತಿದ್ದವು. ಒಮ್ಮೆ ಹೆಂಡತಿ ಬೇಗ ಬರಬೇಕೆಂದು ಹೇಳಿದ್ದರಿಂದ ತನ್ನ ಪಟ್ಟಣಕ್ಕೆ ಹೊರಡುವಾಗ ಚೆನ್ನಾಗಿ ಕುಡಿದು ಡ್ರೈವರ್ಗೆ ಬೇಗ ಗಾಡಿ ಓಡಿಸು ಎಂದು ಹೇಳಿ ನಿದ್ರೆಗೆ ಜಾರಿದ. ಹಾಕ್ರಿ, ತುಳ್ದ ಹಾಕ್ರಿ, ಇಂಥವರೆಲ್ಲ ಬದುಕಬಾರದು ಎಂದು ಜನ ಅಬ್ಬರಿಸುತ್ತಿದ್ದಾರೆ. ರಪ ರಪ ಅಂತ ಕೆನ್ನೆಗೆ ಬಾರಿಸುತ್ತಿದ್ದಾರೆ. ಇನ್ಯಾರೋ ಕಾಲಿನಿಂದ ಒದೆಯುತ್ತಿದ್ದಾರೆ. ಪುಣ್ಯವಂತನಿಗೆ ಆಗ ಎಚ್ಚರವಾಯಿತು. ಅರೆ, ಎಲ್ಲಿದ್ದೇನೆ, ಏನಾಯಿತು ಎಂದು ನೋಡಿದರೆ ಏನೂ ಅರ್ಥವಾಗುತ್ತಿಲ್ಲ. ಪುಣ್ಯವಂತನ ಕಾರು ಅಪಘಾತಕ್ಕೀಡಾಗಿತ್ತು. ಡ್ರೈವರ್ಗೆ ಜೋರಾಗಿ ಓಡಿಸು ಎಂದು ಹೇಳಿ ಮಲಗಿದ ನಂತರ ಡ್ರೈವರ್ ಹೆದ್ದಾರಿಯಲ್ಲಿ ಅಡ್ಡ ಬಂದ ವ್ಯಕ್ತಿಯೊಬ್ಬನ ಮೇಲೆ ಕಾರು ಹತ್ತಿಸಿದ್ದ. ಆ ವ್ಯಕ್ತಿ ತನ್ನೆರಡು ಕಾಲು ಕತ್ತರಿಸಿಕೊಂಡು ಅಲ್ಲೇ ಒದ್ದಾಡುತ್ತಿದ್ದ. ಡ್ರೈವರ್ ಅಲ್ಲಿಂದ ಓಡಿ ಹೋಗಿದ್ದ. ಕಾರಿನಲ್ಲಿ ಕುಳಿತಿದ್ದ ಪುಣ್ಯವಂತನನ್ನೇ ಜನ ಎಳೆದುಕೊಂಡಿದ್ದರು. ಕುಡಿದಿದ್ದಾನೆ ಎಂದು ಗೊತ್ತಾದ ತಕ್ಷಣ ಬಾರಿಸಲು ಆರಂಭಿಸಿದ್ದರು. ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ತಿಳಿದವರು ತಿಳಿಯದವರೂ ಸಹ ಸಿಕ್ಕಿದ್ದೇ ಚಾನ್ಸು. ನಾವೆಲ್ಲ ಸಾಚಾಗಳು ಎಂಬಂತೆ ಬಾರಿಸಿದ್ದು. ಹಿರಿಯರು ಯುವ ವೀರ ಸಾಚಾಗಳಿಂದ ಈತನನ್ನು ಬಿಡಿಸಿಕೊಂಡು ಪೊಲೀಸ್ ಠಾಣೆಗೆ ಕರೆದೊಯ್ದರು. ಆ ಠಾಣೆಯ ಇನ್ಸ್ಪೆಕ್ಟರ್ ಕೆಲವೇ ದಿನಗಳ ಹಿಂದೆ ತನ್ನ ಜಾತಿಯವನು ಎಂದು ಹೇಳಿಕೊಂಡು ಪುಣ್ಯವಂತನಿಂದ ಕೆಲಸ ಮಾಡಿಸಿಕೊಂಡಿದ್ದ. ಆದರೆ ಈಗ ಪರಿಚಯವೇ ಇಲ್ಲದಂತೆ ನಟಿಸಿದ. ಸೇರಿದ್ದ ಜನ ಅಪಘಾತಕ್ಕೀಡಾದವನ ಆಸ್ಪತ್ರೆಯ ಖರ್ಚು ಕೊಡಬೇಕು ಹಾಗೂ ಮನೆಯವರಿಗೆ 10 ಲಕ್ಷ ಕೊಡಬೇಕು ಎಂದರು. ಕೊನೆಗೆ 5 ಲಕ್ಷಕ್ಕೆ ತೀರ್ಮಾನ ಮಾಡಿದರು. ಪುಣ್ಯವಂತನಿಗೆ ಅದ್ಯಾವುದೂ ಮನಸ್ಸಿಗೆ ನೋವಾಗಲಿಲ್ಲ. ಆದರೆ ಆತನನ್ನು ಜನರು ಕಾರಣವಿಲ್ಲದೆ ಹೊಡೆದಿದ್ದು ನೋವಾಗಿತ್ತು. ರಸ್ತೆಯಲ್ಲಿ ಕಾಲು ಕತ್ತರಿಸಿಕೊಂಡು ಬಿದ್ದಿದ್ದ ವ್ಯಕ್ತಿಯ ಚಿತ್ರ ಮಾತ್ರ ಅವನ ಮನಸ್ಸಿನಲ್ಲಿ ವಿಚಿತ್ರ ವೇದನೆ ಸೃಷ್ಟಿಸಿ ಜೀವನದಲ್ಲಿ ಜಿಗುಪ್ಸೆ ಮೂಡಲು ಕಾರಣವಾಗುತ್ತಿತ್ತು. ಸಮೂಹ ಸನ್ನಿ ಎಂಬುದು ರಾಕ್ಷಸ ಪ್ರವೃತ್ತಿಗೊಂದು ಸಾಕ್ಷಿ.